ಜಗತ್ತಿನೊಳಗೆ ಯಾವುದದ ಹಣದ ತಾಯಿ ತಂದೆ ಕಣ್ಣೊಳಗೆ ಒಂದು ಹನಿ ನೀರು ಬರಬಾರ್ದು. ದೇವರಿಗಿಂತಲೂ ಮಾತನಾಡುವ ದೊಡ್ಡ ದೇವರು ಅಂತಂದ್ರೆ ಆ ತಾಯಿ ತಂದೆ. ಮುಂಜಾನೆ ಎದ್ದು ಕೂಡಲೇ ಜಗತ್ತಿನ ಎಲ್ಲ ಮಕ್ಕಳು ತನ್ನ ತಾಯಿಗೆ ತಂದೆಗೆ ನಮಸ್ಕಾರ ಮಾಡಬೇಕು. ಅದನ್ನು ನೀವು ಕಲಿಸ್ಬೇಕು. ನೀವೇನದಿರಲ್ಲ ಶರಣರು, ಎದ್ದು ಕೂಡಲೇ ನಿಮ್ಮ ಮಕ್ಕಳಿಗೆ ನೀವೇ ಹೇಳಬೇಕು. ಏನು, ನಿಮ್ಮವ್ವ ಅಂದ್ರೆ ದೇವರಿದ್ದಂಗೋ, ದೇವ್ರಿಗಿಂತಲೂ ದೊಡ್ಡಕ್ಕೋ, ಹೋಗು ನಮಸ್ಕಾರ ಮಾಡಿ ನಿಮ್ಮ ಅವ್ಗಂತ ನೀವು ಹೇಳ್ಬೇಕು, ಮಾಡಿಸ್ಬೇಕು. ನೀವು ನನ್ನ ಕಾಲಿಗೆ ನಮಸ್ಕಾರ ಮಾಡೋದಿರಲಿಪ್ಪ, ನಿಮ್ಮ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡು. ಯಾಕಂದ್ರೆ ಮಾಡಿಡಕ್ಕೆ ಅಷ್ಟೇ ನಾನು ತಂದು ಕೊಡವ ನಿಮ್ಮಪ್ಪದನಪ್ಪ, ಅವನು ನಿಜವಾದ ದೇವರು, ಅವನ ಕಾಲಿಗೆ ನಮಸ್ಕಾರ ಮಾಡು ಅಂತ ನೀವು ಹೇಳಿಸ್ಬೇಕು. ನೀವು ಹೇಳ್ಬೇಕು. ಹೇಳಿದ್ರಿ ಅಂತಂದ್ರೆ ಮಾಡಿಸ್ಕೊಳ್ಳೋದು ತಪ್ಪಲ್ಲ ತಾಯಂದಿರ. ಕೆಲವೊಬ್ರು ನೀವು ಎಂಥ ಗುಣ ನಿಂಬುದು ಅಂತಂದ್ರೆ ಮಗಳು ನಮಸ್ಕಾರ ಮಾಡಕ್ಕೆ ಬಂದ್ರೆ ಬ್ಯಾಡ 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 ಅಂತೀರಿ. ಮಾಡಿದ್ರು ಇಲ್ಲಿ ನಮಸ್ಕಾರ ಮಾಡಲಿ. ಯಾಕಂತಂದ್ರೆ ನಿಮ್ಮ ಸಲುವಾಗೆಲ್ಲ ಅವ್ರಿಗೆ ಭಾಳ ದೊಡ್ಡ ಪುಣ್ಯ ಬರ್ತದ. ನಾವು ಊರಾಗ ಆ ದೇವರಿಗೆ ಈ ದೇವರಿಗೆ ಅಲ್ಲೇ ಇಲ್ಲೇ ಹೋಗಿ ನಮಸ್ಕಾರ ಮಾಡೋಕ್ಕಿಂತಲೂ ಕಾಶಿ ಕೇದಾರಕ್ಕೆ ಹೋಗ್ತೀವಿ. ಯಾರೋ ಒಬ್ರು ಬರೀತಾರೆ, ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ. ಮನ್ಯಾಗ ಹಡದ ಅವ್ಗ ಅಪ್ಪಗ ಮೂಲ್ಯಾಗ ಒತ್ತಿ ಅವರಿಗೆ ನೋವು ಕೊಟ್ಟು, ಅವರಿಗೆ ಬಟ್ಟೆ ಇಲ್ಲ, ಅವರಿಗೆ ಊಟ ಇಲ್ಲ, ಅದನ್ನು ಬಿಟ್ಟು ಕಾಸಿಗೆ ವಿಶ್ವನಾಥನ ಮುಂದೆ ಹೋಗಿ ನೀನು ಧ್ಯಾನ ಮಾಡ್ಕೊತ ಕೂತ್ರ ಆಗುವುದೇನು ತಮ್ಮ? ನಿನ್ನ ತಾಯಿಯ ಪಾದದೊಳಗ ಕಾಶಿ ಅದ, ನಿನ್ನ ತಂದೆಯ ಪಾದದೊಳಗ ಕೇದಾರದ. ಅವರೇನು ಸಾಮಾನ್ಯ ಅಂತ ತಿಳ್ಕೊಂಡಿರಿ? ಒಂದು ದಿನ ಮುಂಜಾನೆ ಎದ್ದು ಕೂಡಲೇ ನಿನ್ನ ಹೆತ್ತ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದೆ ಅಂತಂದ್ರ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದಪ್ಪ. ಬರೇ ಒಂದ ದೇವರಿಗೆ ಹೋಗಿ ನಮಸ್ಕಾರ ಮಾಡೋದಲ್ಲ, ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿದ್ರ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದನೋ ತಮ್ಮ. ಆದ್ರ ನಮ್ಮ ಶರಣರಿಗೆ, ನಮ್ಮ ಯುವಕರಿಗೆ, ನಮ್ಮ ಹುಡುಗರಿಗೆ ಗೊತ್ತಿಲ್ಲ, ಕಾಡ್ತಾವ, ಅದರ ಅನುಭವ ಇಲ್ಲ. ಅಪ್ಪ ದುಡಿತಾನ, ಅವು ಇನ್ನೊಬ್ಬರಲ್ಲಿ ಕೆಲಸ ಮಾಡ್ತಾಳಂದ್ರು ಬಂದು ಹಠ ಮಾಡ್ತಾರ, ನನಗೆ ಐಫೋನ್ ಬೇಕವ್ವ, ನನಗೆ ಐಫೋನ್ ಬೇಕು, ನನಗದ ದೊಡ್ಡ ಗಾಡಿ 2.5 ಲಕ್ಷ ರೂಪಾಯಿ ಸೈಕಲ್ ಮೋಟ್ರ್ ಅದು ನನಗೆ ಬೇಕು. ಇಲ್ಲೋ ಯಪ್ಪ ಅಟ್ಟಿಲ್ಲ ಅಂತಂದ್ರೂ ಕೇಳಂಗಿಲ್ಲ. ಆದರೂ ನೀವೇನು ಮಾಡ್ತೀರಿ ಅಂದ್ರೆ ಮಂದಿಯಲ್ಲಿ ಸಾಲ ಮಾಡಿ, ಕೂಲಿ ಮಾಡಿ, ಕುಂಬಳಿ ಮಾಡಿ, ಆಫೀಸ್ದೊಳಗೋ ಇನ್ಶೂರೆನ್ಸ್ದೊಳಗೋ ಅಥವಾ ಮತ್ತೆಲ್ಲಿರೋ ಸಾಲ ಮಾಡಿ ಮಗನಿಗೆ ತಂದು ಕೊಡ್ತೀರಿ. ಆದ್ರೆ ಅದರ ಉಪಕಾರ, ಅದರ ಋಣ ಅವನು ಎಂದೂ ಹಿಡಿಯೋದಿಲ್ಲ. ಅವನಿಗೆ ನಾನು ಮೊನ್ನೆ ಮೊಬೈಲ್ದೊಳಗೆ ನೋಡೀನಿ, ಕೃಷ್ಣ ಪರಮಾತ್ಮ ಯಾರಿಗಂತಂದ್ರೆ ದ್ರೋಣಾಚಾರ್ಯರಿಗೆ ಪ್ರಶ್ನೆ ಕೇಳಾಕತ್ತಿದ್ದ.